ಒಂದು ಊರಿನಲ್ಲಿ ಒಬ್ಬ ವಿದ್ವಾಂಸರಿದ್ದರು. ಅವರು ತಮ್ಮ ಜ್ಞಾನದಿಂದ ಪ್ರಖ್ಯಾತಿಯನ್ನು ಹೊಂದಿದ್ದರು. ಆ ಊರಿನ ಜನರೆಲ್ಲರೂ ಆ ವಿದ್ವಾಂಸರ ಹತ್ತಿರ ಬಂದು ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಸಲಹೆಗಳನ್ನು ಪಡೆಯುತ್ತಿದ್ದರು. ಒಂದು ದಿನ ಆ ಊರಿಗೆಂದು ಪ್ರವಾಸಕ್ಕೆ ಬಂದಿದ್ದ ಗುಂಪು ವಿದ್ವಾಂಸರನ್ನು ನೋಡಬೇಕೆಂದು ಆಲೋಚಿಸಿ ವಿದ್ವಾಂಸರನ್ನು ನೋಡಲು ಹೋದರು. ವಿದ್ವಾಂಸರನ್ನು ನೋಡಲು ಹೋದಾಗ ಆ ಗುಂಪಿನ ಜನರಲ್ಲಿ ಗಲಭೆ ಹುಟ್ಟಿತು. ಒಬ್ಬ ತಾನು ಮೊದಲು ಹೋಗಿ ವಿದ್ವಾಂಸರನ್ನು ನೋಡಬೇಕು, ಯಾಕೆಂದರೆ ತನ್ನ ತೊಂದರೆ ಬಹಳ ದೊಡ್ಡದು ಎಂದು, ಮತ್ತೊಬ್ಬ ತಾನು ಮೊದಲು ಹೋಗಿ ನೋಡಬೇಕು, ತಾನು ಮೊದಲು ಬಂದದ್ದು ಎಂದು, ಹೀಗೆ ಹಲವಾರು ರೀತಿಯಲ್ಲಿ ಆ ಜನರ ಗುಂಪು ಜಗಳವಾಡುತ್ತಿದ್ದಾಗ ವಿದ್ವಾಂಸರು ಅವರಿಗೆ ಸ್ವಲ್ಪ ಶಾಂತವಾಗಿರಿ ಎಂದು ಹೇಳಿದರು. ಎಲ್ಲರೂ ಶಾಂತರಾದರು. ಆಗ ವಿದ್ವಾಂಸರು ಆ ಜನರ ಗುಂಪಿಗೆ, ನೀವೆಲ್ಲರೂ ಒಂದು ವೃತ್ತ ಮಾಡಿ ಕುಳಿತುಕೊಳ್ಳಿರಿ ಎಂದು ಹೇಳಿ ಒಳಗಿನಿಂದ ಸಣ್ಣ ಸಣ್ಣ ಪೇಪರ್ ತುಂಡುಗಳನ್ನು ತಂದು ಆ ಜನರ ಕೈಗೆ ಕೊಟ್ಟು, ನಿಮ್ಮ ನಿಮ್ಮ ಕಷ್ಟಗಳನ್ನು ಬರೆದು ಆ ಬಟ್ಟಲಲ್ಲಿ ಹಾಕಿರಿ ಎಂದು ಹೇಳಿದರು. ಅವರೆಲ್ಲರೂ ಬರೆದು ತಮ್ಮ ತಮ್ಮ ಚೀಟಿಗಳನ್ನು ಆ ಬಟ್ಟಲಿನಲ್ಲಿ ಹಾಕಿದರು. ವಿದ್ವಾಂಸರು ಅದನ್ನು ತೆಗೆದುಕೊಂಡು ಕಲುಕಿ ಮತ್ತೆ ಆ ಗುಂಪಿಗೆ, ನಿಮ್ಮ ಕೈಗೆ ಸಿಕ್ಕಿದ ಚೀಟಿಗಳನ್ನು ತೆಗೆದುಕೊಂಡು ಓದಿರಿ ಎಂದು ಹೇಳಿದರು. ಆ ಗುಂಪಿನ ಜನರು ಒಂದೊಂದಾಗಿ ಚೀಟಿಗಳನ್ನು ತೆಗೆದುಕೊಂಡು ಓದಲು ಪ್ರಾರಂಭಿಸಿದಾಗ ಎಲ್ಲರಿಗೂ ಆಶ್ಚರ್ಯ. ಇಂಥ ಕಷ್ಟದಲ್ಲಿ ನಾನಿಲ್ಲವಲ್ಲ, ನನ್ನ ಕಷ್ಟ ಇದರ ಮುಂದೆ ಏನೂ ದೊಡ್ಡದಲ್ಲ ಎಂದು ಅನಿಸತೊಡಗಿತು. ತಾವು ಅಂಥ ಕಷ್ಟದಲ್ಲಿ ಇಲ್ಲವಲ್ಲ ಎಂದು ಸಮಾಧಾನಪಟ್ಟರು ಮತ್ತು ಆ ವಿದ್ವಾಂಸರು ಕಲಿಸಿದ ಪಾಠ ಅವರಿಗೆ ಅರ್ಥವಾಯಿತು. ಎಲ್ಲರೂ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಹೌದು ಪ್ರಿಯರೇ, ನಮಗೆ ಕಷ್ಟಗಳು, ಸಂಕಟಗಳು ಹಾಗೂ ಸಮಸ್ಯೆಗಳು ಬಂದಾಗ ನಾವು ಆಕ್ಷೇಪಣೆಯನ್ನು ಮಾಡುತ್ತೇವಲ್ಲವೇ? ಆದರೆ ನಾವು ತಿಳಿದುಕೊಳ್ಳಬೇಕಾದದ್ದು ಏನೆಂದರೆ, ನಮ್ಮಲ್ಲಿ ಪ್ರತಿಯೊಬ್ಬರೂ ತಮ್ಮ ತಮ್ಮದೇ ಆದ ಕಷ್ಟ ಸಂಕಟಗಳ ಮಧ್ಯೆ ಹೋರಾಡುತ್ತಿರುತ್ತಾರೆ ಎಂಬುದಾಗಿ. ಆದ್ದರಿಂದ ನಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ ಎಂದು ಬೈಬಲ್ ಹೇಳುತ್ತದೆ.